ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೇಡ್ ವಿತ್ ಲವ್ ಬೈ ಪ್ರತೀಕ್ಷಾ. ಸೊ ಇವತ್ತು ನನ್ನ ಡೇ ಯಾವ ಥರ ಇರ್ತದೆ, ನಾನು ಯಾವ ಥರ ಸ್ಪೆಂಡ್ ಮಾಡ್ತೇನೆ ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. ಬೆಳಿಗ್ಗೆ ತುಂಬಾ ಕಷ್ಟಪಟ್ಟು ಎದ್ದ ನಂತರ ನಾನು ದೇವರ ಮುಖ ನೋಡಿ ಸ್ಟ್ರೇಟ್ ಹೋದದ್ದು ನಮ್ಮ ಗಾರ್ಡನಿಗೆ. ಇದಂತೂ ನಂದು ಡೈಲಿ ಮಾರ್ನಿಂಗ್ ರೂಟೀನ್ ಆಗಿರುತ್ತೆ. ಸೊ ಎದ್ದ ತಕ್ಷಣ ಗಾರ್ಡನಿಗೆ ಹೋಗುವಂಥದ್ದು. ನಂಗಂತೂ ಗಾರ್ಡನಿಂಗ್ ಅಂತ ಹೇಳಿದರೆ ತುಂಬಾ ಇಷ್ಟ. ಸೊ ನಾನು ಎಲ್ಲೇ ಹೋಗಲಿ, ಫ್ರೆಂಡ್ಸ್ ಮನೆ ಆಗಿರಲಿ ಅಥವಾ ರಿಲೇಟಿವ್ಸ್ ಮನೆ ಆಗಿರಲಿ ಅಥವಾ ಆನ್ ದ ವೇ ಹೋಗುವ ನರ್ಸರಿಯಲ್ಲಿ ಯಾವುದಾದ್ರೂ ಬ್ಯೂಟಿಫುಲ್ ಗಿಡ ಕಂಡ್ರೆ ನಾನು ಹಿಡ್ಕೊಂಡು ಬರ್ತೇನೆ. ಸೊ ಹಿಡ್ಕೊಂಡು ಬಂದು ಮನೆಯಲ್ಲಿ ಸಸಿ ಮಾಡ್ತೇನೆ. ಸೊ ಸಸಿ ಮಾಡಿದ್ದ ಗಿಡದಲ್ಲಿ ಫ್ಲವರ್ಸ್ ಆದದನ್ನು ನೋಡಿ ನಾನು ತುಂಬಾ ಖುಷಿ ಪಡ್ತೇನೆ. ಸೊ ಇದೊಂಥರ ನನಗೆ ಥೆರಪಿ ಅಂತಾನೆ ಹೇಳ್ಬೋದು. ಈ ಪ್ಲಾಂಟ್ಸ್ ಎಲ್ಲ ನಾನು ರೀಸೆಂಟಾಗಿ ಸಸಿ ಮಾಡಿರೋದು. ಸೊ ಇದೆಲ್ಲ ನಮ್ಮ ರಿಲೇಟಿವ್ಸ್ ಮನೆಯಿಂದ ತಂದದ್ದು. ಆಮೇಲೆ ನನ್ನ ಆಫೀಸ್ ಕಲೀಗ್ ಅವರು ಆ್ಯಕ್ಚುಲಿ ಕೇರಳದವರು. ಸೊ ಅವರಿಂದ ಕೆಲವು ಪ್ಲಾಂಟ್ಸ್ ತರಿಸಿದ್ದೇನೆ ನಾನು. ಸೊ ಇದು ನೋಡಿ ರೀಸೆಂಟಾಗಿ ಮಾಡಿದ್ದು ಚಿಗುರು ಬಂದಿದೆ. ಸೊ ಇದನ್ನು ನೋಡಿ ತುಂಬ ಖುಷಿ ಆಯಿತು. ಇದು ದಾಸವಾಳದ್ದು. ಸೊ ಇದು ಸಹ ಚಿಗುರು ಬಂದಿದೆ. ತುಂಬ ಅಂದರೆ ತುಂಬ ಹ್ಯಾಪಿ ಆಯಿತು ನನಗೆ ಇದನ್ನು ನೋಡಿ. ಸೊ ಈ ಥರ ಗಾರ್ಡನಿಂಗ್ ಮಾಡೋದ್ರಿಂದ ನಮ್ಮ ಮನೆ ಮತ್ತು ನಮ್ಮ ಸರೌಂಡಿಂಗ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ನನಗೆ ಏನೇ ಹ್ಯಾಪಿ ಆಗಿರಲಿ ಅಥವಾ ಸ್ಯಾಡ್ ಆಗಿರಲಿ, ನಾನು ಫಸ್ಟ್ ಹೋಗೋದು ಗಾರ್ಡನಿಗೆ. ಸೊ ದೇವರ ಪೂಜೆ ಮಾಡುವಾಗ ಹಾಕಲಿಕ್ಕೆ ನಾನು ದಾಸವಾಳ ಹಿಡ್ಕೊಂಡು ಬಂದೆ. ಆಮೇಲೆ ನಾನು ಮನೆ ಗುಡಿಸಿ ಒರೆಸುವ ಅಂತ ಬಕೆಟ್ ಹಿಡ್ಕೊಂಡು ಬಂದೆ. ಬಕೆಟ್ ಹಿಡ್ಕೊಂಡು ಸ್ವಲ್ಪ ಪೋಸ್ ಎಲ್ಲ ಕೊಟ್ಟು ನಾನು ಹೊರಟದ್ದು ಟ್ಯಾಪ್ ಹತ್ರ. ಸೊ ಟ್ಯಾಪಲ್ಲಿ ನೀರು ತುಂಬಿಸ್ತಾ ನೇಬರ್ಸ್ ಏನು ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ CC ಕ್ಯಾಮರಾದ ಹಾಗೆ ನೋಡ್ತಾ ಇದ್ದೆ, ಏನಾದರೂ ಗಾಸಿಪ್ ಸಿಗುತ್ತಾ ಅಂತ, ಜಸ್ಟ್ ಜೋಕಿಂಗ್. ಸೊ ಆಮೇಲೆ ನೀರು ಹಿಡ್ಕೊಂಡು ಬಂದೆ. ನೀರು ಹಿಡ್ಕೊಂಡು ಬಂದು ಮನೇನ ಚೆನ್ನಾಗಿ ಒರೆಸ್ದೆ. ಸೊ ಪಳ ಅಂತ ಹೊಳೆತಾ ಇತ್ತು ಮನೆಯೆಲ್ಲ. ನಾನೇ ಹೇಳ್ತಾ ಇರೋದು ಜಸ್ಟ್ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್, ಯಾಕಂದರೆ ನಾನೇ ಒರೆಸಿದ್ದಲ್ವಾ. ನನಗೆ ಸಂಜೆ ಒಂದು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕಿತ್ತು. ಸೊ ಚೆನ್ನಾಗಿ ಕಾಣೋಣ ಅಂತ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ. ಜಸ್ಟ್ ವ್ಯಾಕ್ಸಿಂಗ್ ಆ್ಯಂಡ್ ಕ್ಲೀನಪ್ ಇತ್ತು. ಆಮೇಲೆ ಸಂಜೆ ಆಗುವಾಗ ನಾನು ಬಂದದ್ದು ಪಾರ್ಟಿಗೆ. ಇದೊಂದು ಬರ್ಡೇ ಪಾರ್ಟಿ. ಸೊ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ನಾನಂತೂ ಈ ಥರ ಸಿಂಪಲ್ ಆಗಿ ಔಟ್ಫಿಟ್ ಹಾಕ್ಕೊಂಡಿದ್ದೆ, ಗ್ರೀನ್ ಕಲರ್ ಇದು. ಮೇಕಪ್ ಕೂಡ ತುಂಬ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ. ಆಮೇಲೆ ನಾವು ಹೊರಟದ್ದು ವಾಶ್ರೂಮಿಗೆ, ಜಸ್ಟ್ ಒಂದು ತೋರಿಸುವ ಅಂತ ನಾವು ಯಾವ ಥರ ಡ್ರೆಸ್ ಮಾಡಿದ್ದೇವೆ ಅಂತ. ಆಮೇಲೆ ಇದು ನನ್ನ ಕಲೀಗ್ ಸುಷ್ಮಾ, ಅವರಂತೂ ಫುಲ್ ಫಾರ್ಮಲ್ಲಿದ್ದರು ಗೇಮ್ಸಲ್ಲಿ. ನಾವಂತೂ ಈ ಗೇಮ್ಸ್ನ ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ಫುಡ್ ಅಂತೂ ಸಖತ್ತಾಗಿತ್ತು. ನಾವು ಫಸ್ಟಿಗೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಲೈಕ್ ಎಲ್ಲ ಫುಡ್ಸ ಟೇಸ್ಟ್ ಮಾಡ್ತೇವೆ ಅಂದರೆ ಎಲ್ಲ ಟ್ರೈ ಮಾಡ್ತೇವೆ ಅಂತ. ಬಟ್ ಇಷ್ಟು ತಿಂತಾನೆ ನಮಗೆ ಸ್ಟಮಕ್ ಅಂತೂ ತುಂಬಾ ಫುಲ್ ಆಯಿತು. ಆಮೇಲೆ ಜಾಗ ಇರಲಿಲ್ಲ. ಆಮೇಲೆ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಇನ್ ದಿ ಎಂಡ್ ಡ್ಯಾನ್ಸ್ ಇತ್ತು. ಸೊ ನಾನಂತೂ ಗುಡ್ ಡ್ಯಾನ್ಸರ್ ಅಲ್ಲ, ಬಟ್ ಫ್ರೆಂಡ್ಸ್ ಫೋರ್ಸ್ ಮಾಡಿದ್ರು ಅಂತ ಹೋದೆ. 2 ಸ್ಟೆಪ್ ಹಾಕಿ ಮೆಲ್ಲ ಅಲ್ಲಿಂದ ಓಡಿ ಹೋದೆ. ನನ್ನ ಫ್ರೆಂಡ್ಸ್ ಅಂತೂ ತುಂಬಾ ಫಾರ್ಮಲ್ಲಿದ್ದರು. ಬಟ್ ನನಗಿದೆಲ್ಲ ಸ್ವಲ್ಪ ದೂರ, ಯಾಕಂತಂದರೆ ಐ ಆಮ್ ಕೈಂಡ್ ಆಫ್ ಇಂಟ್ರೋವರ್ಟ್. ಇವಾಗ ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ನನ್ನ ಬಗ್ ಕೇಳಿ ನಿಮಗೆ ಬೋರ್ ಆಗಿದ್ದರೆ ಸ್ವಲ್ಪ ನಮ್ಮ ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿ. ಮತ್ತು ಡ್ಯಾನ್ಸ್ ಎಲ್ಲ ಮುಗ್ದು ಪ್ರೋಗ್ರಾಮ್ ಎಂಡ್ ಆಗುವಾಗ 10:30-11 ಆಗಿತ್ತು. ನಾನು ಮನೆಗೆ ರೀಚ್ ಆದೆ ಟಯರ್ಡ್ ಆಗಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.